ಏಯ್ ಏಯ್ ಓಯ್ 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 ತಡಿ 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 ಯಾವಾಗ ಒಂಚೂರು ಅಂದರ್ತೀನಿ ಈಗ ಔಷಧಿ ಬಿತ್ತಲ್ಲ ತಡಿ ಆಗ ಹಚ್ಚಿದೆ ಔಷಧ ಬಂದರೆ ಇದು ನವಿಲು ಕಚ್ಚಿದ್ದು ನವಿಲು ಕಚ್ಚಿ ಇಲ್ಲಿ ಸಣ್ಣಗೆ ಪೆಟ್ಟಾಗಿದೆ ನೋಡಿ. ಇದು ಇಲ್ಲ ಇಲ್ಲ ಇದು ಮೂತ್ರ ಮಾಡುವ ಜಾಗ. ಇದು ಇಲ್ಲಿ ಪೆಟ್ಟಾಗಿದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಮೇಲಾಗ್ಲಿಕ್ಕೆ ಹೋಗಿ ಇದಕ್ಕೆ ಜೀವಕ್ಕೇನು ಅಪಾಯ ಇಲ್ಲ. ಇಲ್ಲಿ ನೋಡಿ ಇದು ನವಿಲು ಕಚ್ಚಿದು. ಆಗ ನೀವು ತರುವಾಗ ನೋಡಿ ಹೇಗಿತ್ತು, ಈಗ ಹೇಗಾಗಿತ್ತು. ಇದೊಂದು ನಮ್ಮದು ಆಯುರ್ವೇದ ಎಣ್ಣೆ ಎಲ್ಲ ನಿಮ್ಮ ಗ್ಯಾಂಗ್ರೀನಿಂದ ಹಿಡಿದು ಪ್ರತಿಯೊಂದಕ್ಕೂ ಆಗತ್ತೆ. ಇದು ಸುಮಾರು 1.5 ತಿಂಗಳು ಮರಿ. ಇದು 1.5 ತಿಂಗಳು ಮರಿ. ಇದು ಇದನ್ನು ನೀವು ಅರಣ್ಯ ಇಲಾಖೆ ಕೊಟ್ಟರೆ ಇದಕ್ಕೆ ಏನಾಗಲಿಲ್ಲ ಅಂತ ತಗೊಂಡು ಕಾಡಿ ಬಿಡ್ತಾರೆ. ಇದು ಉಳಿಸುವಂಥ ಕಾರ್ಯ ಮಾಡಬೇಕು. ನಾವು ಈಗ ನಾಗನ ಆರಾಧನೆ ಮಾಡ್ತೇವೆ. ನಂದು ಮೊನ್ನೆ ರೈಡ್ ಆಯಿತು. ರೈಡ್ ಆದಾಗ 2 ಸರ್ಪ ಇತ್ತು ಕಟ್ಟಾಗಿದ್ದು. ಡಿಪಾರ್ಟ್ಮೆಂಟ್ ಅವ್ರು ತಗೊಂಡೋದ್ರು. ಅದನ್ನ ಏನು ಮಾಡ್ತಿರ್ಕೆ ಅಂದ್ರೆ ಅದನ್ನು ತೆಗೆದು ಕಾಡಿ ಬಿಡ್ತಾರಂತೆ. ಪೆಟ್ಟಾದ ಹಾವು ನಡಿಲಿಕ್ಕೆ ಆಗುದಿಲ್ಲ, ತಿರುಗ್ಲಿಕ್ಕೆ ಆಗುದಿಲ್ಲ, ಅದು ಕಾಡಿ ಬಿಡ್ತಾರಂತೆ. ಈ ನಾಗರಾಧನೆ ಅಂತಕ್ಕೆ, ನಾಗನ ಪೂಜೆ ಅಂತಕ್ಕೆ ನಾನು ಜೀವಂತ ನಾಗರ ಹಾವಿಗೆ ಪೂಜೆ ಮಾಡ್ತಾ ಇದ್ದೆ ಪ್ರತಿ ವರ್ಷವೂ. ನನಗೆ ಡಿಪಾರ್ಟ್ಮೆಂಟ್ ಅವ್ರ ಗಲಾಟೆ, ಯಾಕೆ ಜೀವಂತ ಹಾವಿಗೆ ಪೂಜೆ ಮಾಡ್ತೇವೆ, ಕಲ್ಲಿಲ್ಲ ನಿಂಗೆ ಅಂತ. ಆ ದಿನ ಒಂದು ಪೂಜೆ ಮಾಡುದು ನಾವು, ಅದಕ್ಕೇನು ಹಿಂಸೆ ಕೊಡೋದಿಲ್ಲ. ಜನರಲ್ಲಿ ಒಂದು ನಂಬಿಕೆ ಬರಲಿ ದೇವರು ಅಂತ ಅವರಿಗೆ ಪೂಜೆ ಮಾಡೋದು ನಾವು. ಇದಕ್ಕೆಲ್ಲ ಡಿಪಾರ್ಟ್ಮೆಂಟ್ ಅವ್ರು ಹೆಲ್ಪ್ ಮಾಡ್ಬೇಕು, ಅದನ್ನು ಉಳಿಸ್ತಾರಲ್ಲ ಅಂತ. ಅದಂತ ದಾರಿ ಮೇಲೆ ಒಂದು ಹಾವು ಸತ್ತೋದ್ರೆ ಅದನ್ನು ತೆಗೆಯೋರಿಲ್ಲ. ಒಂದು ಹೆಬ್ಬಾವು ಹಾಗೆ ಅಲ್ಲಿ ಶಾಸ್ತ್ರದಲ್ಲಿ 3 ದಿನ ಆಯ್ತು ಅಲ್ಲೇ ರಸ್ತೆ ಬದಿಲಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗಿ. ಮತ್ತೆ ನನಗೆ ದಮ್ಮೆ ಹೊಡೆದ್ರು, ತಗೊಂಡು ತೆಗೀರಿ ಆಯ್ತಲ್ರ ಅಂತ. ನಾನು ಹೊಂಡ ಕಡೆ ಹೋಗಿ ಬಂದೆ ಕಡೆಗೆ. ಇದು ಒತ್ತಬೇಕಾ? ನಾವು ಈಗ ಹಾವನ್ನು ತಂದು ನಾಗರವನ್ನು ರಸ್ತೆಯಲ್ಲಿ PPC ಕಾಲೇಜ್ ಬಿದ್ದಿತ್ತು ಅಂತ ಹೇಳಿದ್ರು. ನಾನು ಅದಕ್ಕೆ ನೀವು ನನ್ನ ಆಫೀಸಿಗೆ ತಗೊಂಡು ಬನ್ನಿ ಅಂತ ಹೇಳಿ ಮತ್ತೆ ಇವರಿಗೆ ನಾಗರಾಜ್ ಭಟ್ರಿಗೆ ಕರೆ ಮಾಡಿದ್ವಿ. ಅವಾಗ ಅವರು ಹೇಳಿದ್ರು ಈಗ ಆಯ್ತಲ್ಲ ಅದಕ್ಕೆ ಬೆಳಿಗ್ಗೆ ಬರೋದು ಇರಲಿಲ್ಲ. ಹಾಗಾಗಿ ಈಗ ನಾವು ಬರುವಾಗ ಹಾವಿನ ಪರಿಸ್ಥಿತಿ ಬೇರೆ ಇತ್ತು. ಈಗ ನೋಡಿ ಎಷ್ಟು ಚುರುಕಾಗಿದೆ. ಹಾಗಿರುವಾಗ ಸರಿ ಮಾಡಿ ಕಾಡಿ ಬಿಡುವಂತ ಕೆಲಸ ಮಾಡಿಯೇ ಮಾಡ್ತೇವೆ. ಆಯ್ತು.